ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಎಂಜೆ ಕನ್ನಡ ಚಾನಲಿಗೆ ಸ್ವಾಗತ. ನಿಮ್ಮ ಜೀವನದ ವಾಸ್ತವದ ಕುರಿತು ಒಂದು ಗಹನವಾದ ಪ್ರಶ್ನೆ. ನೀವು ಎಷ್ಟೇ ಶ್ರಮ ಪಡುತ್ತಿದ್ದರೂ, ಎಷ್ಟೇ ಪ್ರಾರ್ಥಿಸುತ್ತಿದ್ದರೂ ನಿಮ್ಮ ಕೈಯಲ್ಲಿ ಹಣ ಏಕೆ ನಿಲ್ಲುತ್ತಿಲ್ಲ? ಸಂಪತ್ತಿನ ಮಾರ್ಗ ಪ್ರತಿ ಬಾರಿಯೂ ಏಕೆ ಮುಚ್ಚಿ ಹೋಗುತ್ತಿದೆ ಎಂಬ ಈ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿದ್ದರೆ, ಇದಕ್ಕೆ ಲೌಕಿಕವಾದ ಉತ್ತರಗಳನ್ನು ಮೀರಿದ ಒಂದು ಸತ್ಯವಿದೆ. ಈ ಸಮಸ್ಯೆಗೆ ಒಂದು ಆಳವಾದ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಉತ್ತರ ಎರಡೂ ಇದೆ. ಅದುವೇ ಎನರ್ಜಿ ಬ್ಲಾಕೇಜ್. ಹೌದು, ನಿಮ್ಮ ಹಣಕಾಸಿನ ಸಮೃದ್ಧಿಯನ್ನು ತಡೆದಿರುವುದು ನಿಮ್ಮ ಹೊರಗಿನ ಸವಾಲುಗಳಲ್ಲ, ಬದಲಿಗೆ ನಿಮ್ಮ ಅಂತರಾಳದಲ್ಲಿ, ನಿಮ್ಮ ಅರಿವಿಗೆ ಬಾರದ ಮನಸ್ಸಿನಲ್ಲಿರುವ ಆ ನಕಾರಾತ್ಮಕ ಶಕ್ತಿಯ ಗೋಡೆಗಳು. ಅದೇ ಹಣದ ಬಗ್ಗೆ ನಿಮಗಿರುವ ಭಯ, ಅಸೂಯೆ, ಅಪರಾಧ ಭಾವನೆ ಅಥವಾ ನಾನು ಸಮೃದ್ಧಿಗೆ ಅರ್ಹನಲ್ಲ ಎಂಬ ಆಲೋಚನೆಗಳೇ ಬ್ರಹ್ಮಾಂಡದ ಅಪಾರ ಶಕ್ತಿಯು ನಿಮ್ಮನ್ನು ತಲುಪದಂತೆ ತಡೆಯುತ್ತಿರುವ ನಿರ್ಬಂಧಕಗಳು. ಈ ಬ್ಲಾಕೇಜ್ ಕೇವಲ ನಿಮ್ಮ ಸಂಪತ್ತನ್ನು ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ಬರಬಹುದಾದ ಪ್ರತಿಯೊಂದು ಅವಕಾಶಗಳನ್ನು ಕಸಿದುಕೊಳ್ಳುತ್ತದೆ. ನಾವು ಮೊದಲು ಈ ಗೋಡೆಗಳನ್ನು ಒಡೆದು ಹಾಕಬೇಕು. ಈ ಬ್ಲಾಕೇಜ್ ಒಡೆಯಲು ಮತ್ತು ನಿಮ್ಮ ಸುತ್ತ ಸಕಾರಾತ್ಮಕ ಶಕ್ತಿಗಳನ್ನು ಮರುಸೃಷ್ಟಿಸಲು ಬೇಕಿರುವುದು ಒಂದು ಶಕ್ತಿಶಾಲಿ ಕಂಪನ. ಅದೇ ಆದಿಬ್ರಹ್ಮ ಮಂತ್ರ. ಬ್ರಹ್ಮ ಎಂದರೆ ಸೃಷ್ಟಿಯ ಮೂಲ, ಆದಿ ಎಂದರೆ ಆರಂಭ. ಈ ಮಂತ್ರವು ನಿಮ್ಮ ಅಂತರಾಳದಲ್ಲಿ ಹಣಕಾಸಿನ ಸಮೃದ್ಧಿಯ ಒಂದು ಹೊಸ ಸೃಷ್ಟಿಯನ್ನು ಆರಂಭಿಸುತ್ತದೆ. ಇದು ಕೇವಲ ಪ್ರಾರ್ಥನೆಯಲ್ಲ, ಇದು ಕ್ವಾಂಟಮ್ ಸತ್ಯ. ಇದು ನಿಮ್ಮ ಇಚ್ಛಾಶಕ್ತಿಯನ್ನು ಬ್ರಹ್ಮಾಂಡದ ಜೊತೆ ಹೊಂದಿಸುವ ಅತ್ಯಂತ ಪ್ರಬಲ ತಂತ್ರ. ಇಂದಿನ ಕೆಲ ನಿಮಿಷದ ವಿಶ್ಲೇಷಣೆಯಲ್ಲಿ ನಿಮ್ಮ ಅದೃಷ್ಟ ಬದಲಾಯಿಸುವ ಈ ಕ್ವಾಂಟಮ್ ಪ್ರಯಾಣ ಶುರು ಮಾಡೋಣ. 40 ದಿನಗಳ ಕಾಲ ನನ್ನ ಜೊತೆ ಈ ಮಂತ್ರವನ್ನು ಅಭ್ಯಾಸ ಮಾಡುವ ಸವಾಲು ಸ್ವೀಕರಿಸಿ. ಹೇಗೆ ತಿಳಿಯುವ ಮೊದಲು, ಯಾರೆಲ್ಲ ಎಂಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ. ಆದಿಬ್ರಹ್ಮ ಮಂತ್ರದ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಲು ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ನ ಈ 3 ವೈಜ್ಞಾನಿಕ ತಂತ್ರಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು. ಮೊದಲನೆಯ ತಂತ್ರ ಆವರ್ತಕ ಟ್ಯೂನಿಂಗ್, ಫ್ರೀಕ್ವೆನ್ಸಿ ಟ್ಯೂನಿಂಗ್. ಇದು ಗಟ್ಟಿಯಾದ ಸ್ವರ. ಕ್ವಾಂಟಮ್ ಭೌತಶಾಸ್ತ್ರವು ಹೇಳುವಂತೆ ಈ ವಿಶ್ವದಲ್ಲಿ ಎಲ್ಲವೂ ಶಕ್ತಿ ಮತ್ತು ಎಲ್ಲವೂ ಒಂದು ನಿರ್ದಿಷ್ಟ ಆವರ್ತನದಲ್ಲಿ ಕಂಪಿಸುತ್ತಿದೆ. ಮಂತ್ರವು ಒಂದು ಧ್ವನಿಶಕ್ತಿ. ನಾವು ಮಂತ್ರವನ್ನು ಶುದ್ಧವಾಗಿ, ಉದ್ದೇಶಪೂರ್ವಕವಾಗಿ ಪಠಿಸಿದಾಗ ಅದು ಬ್ರಹ್ಮಾಂಡದ ಮೂಲಭೂತ ಸಾರ್ವತ್ರಿಕ ಆವರ್ತನಕ್ಕೆ ಹೊಂದಿಕೆಯಾಗುತ್ತದೆ. ನಮ್ಮ ಕಂಪನ ಮತ್ತು ಬ್ರಹ್ಮಾಂಡದ ಆವರ್ತನ ಒಂದಾದಾಗ ಸಮೃದ್ಧಿಯನ್ನು ಆಕರ್ಷಿಸಲು ಅಗತ್ಯವಾದ ಮ್ಯಾಗ್ನೆಟಿಕ್ ಫೀಲ್ಡ್ ತಾನಾಗಿಯೇ ಸೃಷ್ಟಿಯಾಗುತ್ತದೆ. ನೀವು ಪ್ರಸಾರ ಮಾಡಿದ ಶಕ್ತಿಯೇ ನಿಮಗೆ ಹಲವು ಪಟ್ಟು ಹೆಚ್ಚಾಗಿ ಹಿಂತಿರುಗುತ್ತದೆ. ಎರಡನೇ ತಂತ್ರ ಅಬ್ಸರ್ವರ್ ಎಫೆಕ್ಟ್. ಇದು ವಿಶ್ಲೇಷಣಾತ್ಮಕ ಸ್ವರ. ಕ್ವಾಂಟಮ್ ಪ್ರಯೋಗಗಳು ಸ್ಪಷ್ಟವಾಗಿ ಸಾಬೀತುಪಡಿಸಿರುವ ಒಂದು ಸತ್ಯವೇನೆಂದರೆ, ನಮ್ಮ ಗಮನವು ಶಕ್ತಿಯನ್ನು ಭೌತಿಕ ವಸ್ತುವಾಗಿ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ನೀವು ಆದಿಬ್ರಹ್ಮ ಮಂತ್ರವನ್ನು ಸಂಪೂರ್ಣವಾಗಿ ನಂಬಿಕೆ ಮತ್ತು ಅಚಲ ಸಂಕಲ್ಪದೊಂದಿಗೆ ಪಠಿಸಿದಾಗ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ನೀವು ಕೇವಲ ಬಯಸುತ್ತಿಲ್ಲ, ಬದಲಿಗೆ ಅದನ್ನು ಭೌತಿಕ ವಾಸ್ತವವಾಗಿ ಬದಲಾಯಿಸಲು ಶುರು ಮಾಡುತ್ತಿದ್ದೀರಿ ಎಂದರ್ಥ. ನಿಮ್ಮ ಅರಿವಿನ ಶಕ್ತಿಯೇ ಇಲ್ಲಿ ಅತ್ಯಂತ ದೊಡ್ಡ ಸಾಧನ. ಮೂರನೆಯ ತಂತ್ರ ದೈವಿಕ ಸಂಕಲ್ಪ. ಇದು ಉಪದೇಶಾತ್ಮಕ ಸ್ವರ. ಯಾವುದೇ ಮಂತ್ರ ಪಠಣಕ್ಕೆ ಶಕ್ತಿಯನ್ನು ತುಂಬುವುದು ನಮ್ಮ ಸಂಕಲ್ಪ. ಮಂತ್ರವನ್ನು ಪ್ರಾರಂಭಿಸುವ ಮುನ್ನ ನಿಮ್ಮ ಬಯಕೆಯನ್ನು ಕೇವಲ ಆಸೆಯಾಗಿ ಹೇಳಬಾರದು, ಬದಲಾಗಿ ಅದನ್ನು ಸತ್ಯ ಎಂದು ಒಪ್ಪಿಕೊಂಡು ಸ್ಪಷ್ಟವಾದ ವಾಕ್ಯದಲ್ಲಿ ಹೇಳಬೇಕು. ಉದಾಹರಣೆಗೆ, ಸಮೃದ್ಧಿ ಮತ್ತು ಹಣಕಾಸಿನ ಸ್ವಾತಂತ್ರ್ಯವನ್ನು ನಾನು ಆಕರ್ಷಿಸಲು ಸಿದ್ಧನಿದ್ದೇನೆ ಮತ್ತು ಅರ್ಹನಾಗಿದ್ದೇನೆ. ಈ ಸಂಕಲ್ಪವೇ ಮಂತ್ರಕ್ಕೆ ಇಂಧನ. ಇದು ನಿಮ್ಮ ಮೆದುಳಿನಿಂದ ಬ್ರಹ್ಮಾಂಡಕ್ಕೆ ನೇರವಾಗಿ ಕಳುಹಿಸುವ ಅತ್ಯಂತ ಶಕ್ತಿಶಾಲಿ ಸಂದೇಶ. ಸಂಕಲ್ಪವೇ ಆದಿ, ಫಲಿತಾಂಶವೇ ಅಂತ್ಯ. ಇವಿಷ್ಟಕ್ಕೆ ನೀವು ಸಿದ್ಧರಾದರೆ, ಈಗ ಆ ಶಕ್ತಿಶಾಲಿ ಮಂತ್ರ ಮತ್ತು ಅದನ್ನು ಅಭ್ಯಾಸ ಮಾಡುವ ಸರಳ ವಿಧಿಯ ಕಡೆಗೆ ಹೋಗೋಣ. ಮಂತ್ರವು ಹೀಗಿದೆ: ಓಂ ಆದಿಬ್ರಹ್ಮಾಯ ನಮಃ. ಇದನ್ನು ನಿಧಾನವಾಗಿ, ಸ್ಪಷ್ಟವಾಗಿ ಉಚ್ಚರಿಸಿ. ಅಂದರೆ ಮಂತ್ರದ ಪ್ರತಿಯೊಂದು ಅಕ್ಷರವನ್ನು ಸ್ಪಷ್ಟವಾಗಿ ಮತ್ತು ಪ್ರಜ್ಞಾಪೂರ್ವಕವಾಗಿ ಉಚ್ಚರಿಸಬೇಕು. ಓಂ ಎಂಬುದು ಇಲ್ಲಿ ಸಾರ್ವತ್ರಿಕ ಶಕ್ತಿ ಮತ್ತು ಧ್ವನಿ. ಆದಿಬ್ರಹ್ಮಾಯ ಇದು ಸೃಷ್ಟಿಕರ್ತನ ಮೂಲ ಮತ್ತು ನಿಮ್ಮ ಹೊಸ ಸಮೃದ್ಧಿಯ ಸೃಷ್ಟಿಕರ್ತ. ನಮಃ ಎಂಬುದು ಸಂಪೂರ್ಣ ಶರಣಾಗತಿ. ಮಂತ್ರದ ಅರ್ಥವನ್ನು ತಿಳಿದು ಪಠಿಸಿದಾಗ ಮಾತ್ರ ನಿಮ್ಮ ಕ್ವಾಂಟಮ್ ಶಕ್ತಿ ಆಕ್ಟಿವೇಟ್ ಆಗುತ್ತದೆ. ಈಗ
40 ದಿನಗಳ ಸವಾಲಿನ ವಿಧಿವಿಧಾನ. ಇದನ್ನು ತಪ್ಪದೇ ಪಾಲಿಸಿ. ಇದಕ್ಕೆ ಸಮಯದ ಸ್ಥಿರತೆ ಅತಿ ಮುಖ್ಯ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗುವ ಮೊದಲು ಒಂದೇ ಸಮಯದಲ್ಲಿ ಪ್ರತಿದಿನ ಕನಿಷ್ಠ 108 ಬಾರಿ ಈ ಮಂತ್ರವನ್ನು ಪಠಿಸಿ. ಶಾಂತವಾದ ಸ್ಥಳದಲ್ಲಿ ನೆಟ್ಟಗೆ ಕುಳಿತುಕೊಂಡು ಮಂತ್ರ ಪ್ರಾರಂಭಿಸುವ ಮೊದಲು ಸಮೃದ್ಧಿ ಮತ್ತು ಹಣಕಾಸಿನ ಸ್ವಾತಂತ್ರ್ಯವನ್ನು ನಾನು ಆಕರ್ಷಿಸಲು ಸಿದ್ಧನಿದ್ದೇನೆ ಮತ್ತು ಅರ್ಹನಾಗಿದ್ದೇನೆ ಎಂಬ ದೈವಿಕ ಸಂಕಲ್ಪವನ್ನು 3 ಬಾರಿ ಹೇಳಿ. ಪಠಣದ ಸಮಯದಲ್ಲಿ ನಿಮ್ಮ ಬಯಕೆಗಳು ಈಗಾಗಲೇ ಈಡೇರಿವೆ ಎಂದು ಸಂಪೂರ್ಣವಾಗಿ ದೃಶ್ಯೀಕರಿಸಿಕೊಳ್ಳಿ. ಇದು ಅತ್ಯಂತ ಪ್ರಮುಖ ಕ್ವಾಂಟಮ್ ತಂತ್ರ. 40 ದಿನಗಳ ನಂತರ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಮತ್ತು ನಿಮ್ಮ ಮನೋಭಾವದಲ್ಲಿ ಉಂಟಾಗುವ ಅಮೂಲಾಗ್ರ ಬದಲಾವಣೆಯನ್ನು ನೀವೇ ನೋಡಿ. ಈ ಸತ್ಯವನ್ನು ನೆನಪಿಡಿ. ಈಗ ವೀಕ್ಷಕರೇ, ದಯವಿಟ್ಟು ಕಣ್ಣು ಮುಚ್ಚಿ ನಿಮ್ಮ ಗಮನವನ್ನು ಹಣಕಾಸಿನ ಸಮೃದ್ಧಿಯ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಿಸಿ. ಆ ಹಣಕಾಸಿನ ಸ್ವಾತಂತ್ರ್ಯವನ್ನು, ಆ ನೆಮ್ಮದಿಯನ್ನು ನೀವು ಈಗಾಗಲೇ ಅನುಭವಿಸುತ್ತಿದ್ದೀರಿ ಎಂದು ಪ್ರಬಲವಾಗಿ ಕಲ್ಪಿಸಿಕೊಳ್ಳಿ. ನನ್ನೊಂದಿಗೆ ಈ ಮಂತ್ರವನ್ನು ಪಠಿಸಿ ಅಥವಾ ಮೌನವಾಗಿ ಕೇಳಿ. ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಬ್ರಹ್ಮಾಂಡದ ಸೃಷ್ಟಿ ಶಕ್ತಿಗೆ ಅರ್ಪಿಸಿ. ಓಂ ಆದಿಬ್ರಹ್ಮಾಯ ನಮಃ. 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 ಓಂ
ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಓಂ ಆದಿಬ್ರಹ್ಮಾಯ ನಮಃ. ಈಗ ನಿಧಾನವಾಗಿ ಕಣ್ಣು ತೆರೆಯಿರಿ. ನೀವು ಈಗಾಗಲೇ 40 ದಿನಗಳ ಸವಾಲನ್ನು ಪ್ರಾರಂಭಿಸಿದ್ದೀರಿ. ಇದು ಕೇವಲ ಮಂತ್ರವಲ್ಲ, ಇದು ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸುವ ಕ್ವಾಂಟಮ್ ನಿರ್ಧಾರ. ಪ್ರತಿದಿನ ಈ ವಿಡಿಯೋ ನೋಡಿ ಪಠಣ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ 40 ದಿನಗಳ ಸರಣಿಯ 2ನೇ ಹಂತ, ಕಷ್ಟದಲ್ಲಿದ್ದಾಗ ಲಕ್ಷ್ಮಿ ಒಲಿಯಲು ಪಾರಿಜಾತ ಮಂತ್ರದ ರಹಸ್ಯಗಳನ್ನು ಬಿಚ್ಚಿಡೋಣ. ಇಂತಹ ದೈವಿಕ ಜ್ಞಾನಾಮೃತಕ್ಕಾಗಿ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು
ನಿಮ್ಮ ಸಂಗಾತಿ ಸ್ನೇಹಿತ ಬಂಧು ಮಿತ್ರರಿಗೂ ಶೇರ್ ಮಾಡಿ. ನಿಮಗಿಷ್ಟವಾದ ದೇವರ ನಾಮವನ್ನು ಕಮೆಂಟ್ನಲ್ಲಿ ತಿಳಿಸುವಿರಾಗಿ ಭಾವಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಸಮೃದ್ಧಿಯಾಗಿರಿ. ನಿಮ್ಮ ಸವಾಲಿಗೆ ನನ್ನ ಶುಭಾಶಯಗಳು. ಓಂ ಆದಿ ಬ್ರಹ್ಮಾಯ ನಮಃ.